ತಲೆನೋ ಬಂದ್ಬಿಡುತ್ತಲ್ಲ ನಿಂಗೆ ಯಾಕೆ ಇವ್ರು ವಿಡಿಯೋ ಮಾಡೋದ್ರಲ್ಲಿ. ಥ್ಯಾಂಕ್ ಯು ನೀವು ಪ್ರೀತಿ ವಿಶ್ವಾಸ ಈ ಸ್ಪೆಕ್ಸ್ ಮೇಲೆ ಇರ್ಲಿ, ನನ್ ಮೇಲೆ ಬೇಡ. ಬೀಳ್ರಿ. ಎಲ್ಲಾರು ಒಂದು ಬಿಗ್ ಆಗಿ ಒಂದು ಸರ್ಪ್ರೈಸ್ ಸರ್ಪ್ರೈಸ್ ಅಲ್ಲ ಮಾರ್ಕೆಟಲ್ಲಿ ಹೋಗಿ ಆ ಲಾಗ್ ಮಾಡ್ತಾನೆ. ಯಾವ ಲಾಗು? ಗೈಸ್ 3 ವಾರದಿಂದ ಇಷ್ಟ ಆಯ್ತಾ? ಚೆನ್ನಾಗಿಲ್ವಾ? ಸೂಪರ್. ಕೊಡ್ಸಲ್ಲ ಅಂತ ಇದ್ರು ಗೈಸ್ ನನ್ ಗಂಡ. ಕೊನೆಗೂ ಫೈನಲಿ ಕೊಡ್ಸಿದ್ದಾರೆ ಇವತ್ತು. ನಾನ್ ಮಾತ್ರ ಇದಕ್ಕೆ ಬಿಲ್ ಮಾಡೋದಕ್ಕೆ ಮಕ್ಕಳು ಟಿಕಾ ತೊಳೆಯಕ್ಕೆ ಸ್ಯಾಮ್ಸಂಗ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ ಸೊ ವ್ಲಾಗ್ ಏನು ಅಂತ. ಸೊ ಆದರೂ ನಾನು ಹೇಳೋ ಕರ್ತವ್ಯ ಹೇಳ್ತೀನಿ ಗೈಸ್. ಸೊ ಏನಪ್ಪ ಅಂತ ಹೇಳಿದ್ರೆ, ನನ್ನ ತಮ್ಮ ಸೈಲೆಂಟ್ ಶಿವ್ ಮತ್ತು ನನ್ನ ಹಸ್ಬೆಂಡ್ ಅರ್ಜುನ್ ಜಾಕಿ ಅವ್ರ ಜಿಮ್ಗೆ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ. ಸೊ ಜಿಮ್ಮಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಸ್ಪೆಷಲ್ ಜಿಮ್ಮಲ್ಲಿ ಅಂತ ಹೇಳಿದ್ರೆ, ಇವತ್ತು ಅವರಿಬ್ಬರದು ಒಂದು ವಿಡಿಯೋ ಶೂಟ್ಸ್ ಇತ್ತು. ಸೊ ಹಾಗಾಗಿ ಇವತ್ತು ನಾನು ಸಹ ಅವ್ರ ಜೊತೆ ಜಿಮ್ಗೆ ವಿಸಿಟ್ ಮಾಡಿದ್ದೀನಿ. ಸೊ ಇವತ್ತು ಕಂಪ್ಲೀಟ್ ನಾನು ಆಲ್ಮೋಸ್ಟ್ ಇಲ್ಲಾದ್ರೂ ಮಾರ್ನಿಂಗ್ ನಾವು ಬಂದಿರೋದು, ಆಫ್ಟರ್ನೂನ್ವರೆಗೂ ನಾವು ಇಲ್ಲೇ ಟೈಮ್ನ ಕಳಿತೀವಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ, ಅವರು ಜಿಮ್ಮಲ್ಲಿ ಏನೆಲ್ಲ ತರಲೆ ಚೇಷ್ಟೆಗಳೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮರಿದಿರಾ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ನಮ್ಮ ವಿಡಿಯೋ ಶಂಕರ ಅವರು ಇಲ್ಲಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಕಾಪಿ ಕ್ಲೈಮ್ ಬಂದ್ರೆ. ನೀವು ತಲೆನೋ ಬಂದ್ಬಿಡುತ್ತಲ್ಲ ನಿಂಗೆ ಯಾಕೆ ಇವ್ರು ವಿಡಿಯೋ ಮಾಡೋದ್ರಲ್ಲಿ. ಶೋಕಿ ನೋಡಿ. ಥ್ಯಾಂಕ್ ಯು ನೀವು ಪ್ರೀತಿ ವಿಶ್ವಾಸ ಈ ಸ್ಪೆಕ್ಸ್ ಮೇಲೆ ಇರ್ಲಿ, ನನ್ ಮೇಲೆ ಬೇಡ. ಇವಾಗ ಯಾಕೋ ನೀನ್ ಸ್ಪೆಕ್ಸ್ ಹಾಕೊಳ್ಳೋದ? ಹೊಡಿ ಎತ್ತ. ನಮ್ಮ ವಿಡಿಯೋಗ್ರಾಫರ್ ಇವರೇ. ನಾಳೆ ದಿವಸ ನಿಮ್ಮ ಹೆಂಡತಿ ಮಕ್ಕಳು ಫ್ಯಾಮಿಲಿ ಮದ್ವೆಗಿದ್ರೆ ಇದ್ರೆ ಕಾರ್ಗಿ ತಗೊಂಡ್ರೆ ಲಾರಿಗೆ ಎತ್ಕೊಂಡ್ ಮೇಲ್ ಬಿಟ್ರೆ ಅಣ್ಣನ್ ಕಡೆ ಜೂಮ್ ಮಾಡಿ ವಿಡಿಯೋಲಿ ಇರ್ಬೇಕು ಕೊಡ್ತಾರೆ. ಎಡಿಟ್ ಬಟ್ ನಿಜವಾಗ್ಲೂ ಇದ್ರಲ್ಲಿ ಮಾತಾಡಿರೋದೆಲ್ಲ ಕೇಳಿಸುತ್ತೋ ಇಲ್ವೋ? ಸೌಂಡ್ ಕಮ್ಮಿ ಕೊಟ್ಬಿಡ್ರಿ ಸಾಂಗು. ನಮ್ಮ ಬ್ಲಾಗರ್ ನೋಡಿ. ಇವಾಗ ಹೇಗಿದ್ದೀರಾ? ಆಲ್ರೆಡಿ ಬ್ಲಾಗ್ ಅಪ್ಲೋಡ್ ಮಾಡೋನಲ್ಲ ಒಂದು. ನೆಕ್ಸ್ಟ್ ಇನ್ನೊಂದು ಮಾಡ್ತೀನಲ್ಲ ಇವತ್ತು. ಮುಂಚೆ ಏನ್ ಗೊತ್ತಾ ಗೈಸ್, ಇವನು ವಿಡಿಯೋಗ್ ಬರಕ್ಕೆ ನಾಚ್ಕೊಡೋನು. ಇವಾಗ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಬ್ಲಾಗರ್ ಆಗ್ಬಿಟ್ಟವ್ರು ಇವ್ರು. ಸಪೋರ್ಟ್ ಮಾಡಿ ನಮ್ಮ ಹುಡುಗಂಗೆ. ಐಡಿ ಹೇಳ ನಿಂದ, ಯಾವ್ದ ಐಡಿ? ಡೈಮಂಡ್ ಸಂಜು ಲಾಕ್ಸ್ ಅಂತ ಮಚ್ಚ ಹೊಸದಾಗಿ ಓಪನ್ ಮಾಡಿದ್ದಾನೆ ಯೂಟ್ಯೂಬ್ ಚಾನಲ್. ಹೊಸದಾಗಿ ಓಪನ್ ಮಾಡಿದ ಯೂಟ್ಯೂಬ್ ಚಾನಲ್ ಅವ್ನಿಗೂ ಸಪೋರ್ಟ್ ಮಾಡಿ. ನಮ್ಮ ಹುಡುಗರು ಬೆಳಿಬೇಕು, ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಂತೀವಿ. ನಮ್ಗೆ ಏನ್ ಸಪೋರ್ಟ್ ಮಾಡಿದ್ರು ನಮ್ ಸಬ್ಸ್ಕ್ರೈಬರ್ ಅಲ್ಲ, ನಮ್ಮ ಹುಡುಗ ಹಂಗೆ ಸಪೋರ್ಟ್ ಮಾಡೋಣ. ಇವನು ತೆಗಿತೀನಿ ಅಂತ ತೆಗಿತಾ ಇಲ್ಲ ಗುರು. ನಾನು ಓಪನ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಎಲ್ಲಾರು ಓಪನ್ ಮಾಡ್ಬಿಟ್ಟು ಎಲ್ಲಾರು ಒಂದು ಡಿಪ್ರೆಷನ್ ಬಿಗ್ ಆಗಿ ಒಂದು ಸರ್ಪ್ರೈಸ್ ಸರ್ಪ್ರೈಸ್ ಅಲ್ಲ, ಏನೋ ಒಂದು ದೊಡ್ಡದಾಗಿ ಏನೋ ಒಂದು ಮಾಡೋಣ. ಡಿಪ್ರೆಷನ್ ಇವರೆಲ್ಲ ಜಿಮ್ ಮಾಡಕ್ ಬಂದಿಲ್ಲ, ಇವತ್ತೆಲ್ಲ ವಿಡಿಯೋ ಮಾಡಕ್ ಬಂದಾರೆ ಗೈಸ್. ಇವರೆಲ್ಲ ವಿಡಿಯೋ ಮಾಡಕ್ಕೆ ಬಂದಿದ್ದಾರೆ ಇವತ್ತು.
ನೋಡೋಣ ಹೆಂಗ್ ಕಾಣಿಸ್ತೀಯ. ಅಲ್ಲೇ ತಿರ್ಗಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಚೆನ್ನಾಗ್ ಕಾಣಿಸ್ತಾ ಇದೀನಾ? ಕೂದಲು ಸ್ವಲ್ಪ ಸರಿ ಮಾಡ್ಕೋ. ಕೂದಲೆಲ್ಲ ಇದಾವ್- ಎಲ್ಲ ಉದ್ರೋಗೈತೆ ಗೈಸ್ ಪಾಪ. ಏನ್ ಮಾಡಕ್ಕೆ? ಟೆನ್ಷನ್ ಅವ್ರಿಗೆ ಬ್ಲಾಗ್ Tension ಅಲ್ಲಪ್ಪ. ಲಾಡಿಗೆ ಏನ್ ಮಾಡಲ್ಲ. ವಯಸ್ಸಾಯ್ತು ಏನ್ ಮಾಡಕ್ಕೆ. ವಯಸ್ಸು ಎಷ್ಟು ನಿನಗೆ? 28. ಅಷ್ಟ್ ಬೇಗ ವಯಸ್ಸಾಗೋಯ್ತಾ? ಇವಾಗ್ಲೇ ವಯಸ್ಸಾಗೋಯ್ತಾ ನೋಡಿ. 28 ಆದ್ರೂ ನನ್ ಮಗ ಇನ್ನ ಮದ್ವೆ ಆಗಿಲ್ಲ, ಇನ್ನು ಹಂಗೆ ಅವ್ನು ಬ್ಯಾಚುಲರ್ ತರ. ಸುಮ್ನೆ ಯಾಕೆ guys ಇವಾಗ ನೋಡಿ ಮದ್ವೆ ಆಗ್ಬಿಟ್ಟು ಅವ್ನ್ ತರ ಅನ್ಭವ ಸುಮ್ನೆ ಹಿಂಗ್ ಇದ್ಬಿಟ್ರೆ ಬೆಸ್ಟ್ ಅಲ್ವಾ? ಅವ್ನಿಗೇನೋ ಪಾಪ ಅವ್ನ ಮನ್ಸಿಗೆ ಹಂಗ ಅನ್ಸಿದೆ. ಆದ್ರೆ ಈಗ ಮದ್ವೆ ಮಾಡ್ಕೋಬೇಡ ಮನುಷ್ಯ. ಮಾಡ್ಕೋಬೇಡ. 2 ವರ್ಷ ಬಿಟ್ಟು ಮದ್ವೆ ಮಾಡ್ಕೊ. ಯಾಕಂದ್ರೆ ತಿಳಿದವ್ರು ಹೇಳ್ತವ್ರೆ ಕೇಳ್ಬೇಕು. ಇನ್ನೊಂದ್ ಏನ್ ಗೊತ್ತಾ guys? ನಮ್ ಹುಡ್ಗನ್ ಕರ್ಕೊಂಡು ಲಾಸ್ಟ್ ಟೈಮ್ ಬಾಡಿ ಎಲ್ಲ ಚೆನ್ನಾಗ್ ಮಾಡ್ಸಿದ್ದೆ. ಮೋಟಿವೇಶನ್ ಇದು ಬರೋದು ಇಲ್ಲ. ಸೋಗ ಇವ್ರು ನೋಡಿ ಅವಾಗ ಕಮಾನ್ ಸಂಜೋಣ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದಾರೆ. ಹೇಳಿದಾರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಶಂಕರ ಒಂದು ಐಡಿ ಓಪನ್ ಆಗಿದೆ. ಐಡಿ ಬಗ್ಗೆ ಹೇಳಿ. ಯಶವಂತ್ ಬೇರೆ ಒಂದು ಎಡಿಟಿಂಗ್ ಒಂದ್ ಪೇಜ್ ಓಪನ್ ಆಗಿದೆ. ಅದಕ್ಕೆ ಪೇಜ್ ಓಪನ್ ಮಾಡಿದೀನಿ, ಅದಕ್ಕೂ ಸಪೋರ್ಟ್ ಮಾಡಿ. ಏನಾರ ಶೂಟ್ಸ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ, ನಿಮ್ಗೆ ಡೀಟೇಲ್ಸ್ ಕಳಿಸ್ತೀನಿ. ಇನ್ನು ಕಾಂಟ್ಯಾಕ್ಟ್ ನಂಬರ್ ಇನ್ನ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಇನ್ನೂ ಹಾಕಿಲ್ಲ. ಪ್ರಾಜೆಕ್ಟ್ಗಳು ಬೇಕು ಅಂದ್ರೆ ಅವ್ನ ವಿಡಿಯೋನ ಓಪನ್ ಮಾಡಿ ನೋಡಿ. ಎಲ್ಲಾರು ಓಪನ್ ಮಾಡಿ ನೋಡಿ, ಎಲ್ಲರೂ- ಗೊತ್ತಾಗುತ್ತೆ ಯಾವ ತರ ವರ್ಕ್ ಇದೆ. Guys, ಇವಾಗ ಇವ್ರದ್ದು ವಿಡಿಯೋ ಎಡಿಟ್ ಮಾಡ್ತಿದಾರಲ್ಲ, ಇವ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನೋಡಿ ಯಾವ ರೀತಿ ಬರುತ್ತೆ ಅಂದ್ರೆ. ಸೊ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನ ಅವನ ಕಾಂಟ್ಯಾಕ್ಟ್ ಅಸಲೇ ಮಾಡಿಲ್ಲ. ಕೆಜಿ ಅದು ಶಿವ ಅಲ್ಲ, ನಿಮ್ ಭಾವ ಏನ್ 40 ಹೊಡಿ, ನೀನ್ ಎಕ್ಸ್ಟ್ರಾ 40 ಹೊಡಿಯ ಇಲ್ವಾ? ನೋಡಮ್ಮ ತಲೆ ಬಚ್ಕೊ ಬಂದಿಲ್ಲ. ತಲೆ ಬಚ್ಚ ನಮ್ಗೆ ಮಾಮಂಗೆ ತಲೆ ಬಚ್ಚ. ನೋಡಿ ಗೈಸ್ ಇವಾಗ ಇನ್ನೊಂದು ಬೀಳ್ರಿ. ಅಲ್ಲ ಬಂದಿದ ತಕ್ಷಣ ಅದೇನ್ ಮಕ್ಕ ನೋಡ್ಕೊಂಡಿದ್ದೀವ್ರು. ನಗ್ಬೇಡ್ರಿ ಅಳ್ರಿ. ಬಂತು ಗೈಸ್. ಇವ್ರ ಜೊತೆ ಬಂದ್ಬಿಟ್ಟಿದೀನಿ. ತಲೆ ಎಲ್ಲ ನೋವು ಗೈಸ್. ಇನ್ನು ವಿಡಿಯೋ ಶೂಟು ಮುಗ್ದಿಲ್ಲ. ವಿಡಿಯೋ ಜೊತೆ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಮಕ್ಳದ್ ಬೇರೆ ಹಿಂಸೆ. ಮಮ್ಮಿ ಸುಸ್ಸು ಮಮ್ಮಿಗೆ ಅನ್ಕೊಂಡು ಮೇಲಿಂದ ಕೆಳಗಡೆಯಿಂದ ಮೇಲೆ ಓಡಾಡ್ತಾ ಇದೀನಿ. ಇಲ್ಲಿ ವಾಶ್ರೂಮ್ ಬರ್ಬೇಕಂದ್ರೆ ಕೆಳಗಡೆನೆ ಬರ್ಬೇಕು. ಬಟ್ ಜಿಮ್ ಚೆನ್ನಾಗಿದೆ ಆಕ್ಚುಲಿ. ನಂಗೆ ತುಂಬಾ ಇಷ್ಟ ಆಯ್ತು ಜಿಮ್. ಸೊ ಬನ್ನಿ, ಇನ್ನ ಇಷ್ಟೊತ್ತಾಗುತ್ತೆ. ಏನು ಎತ್ತ ನೋಡೋಣ. ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಹೊರಡ್ಬೇಕು. ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ. ನೋಡಿ ನಡಿ. ಆಗಲ್ಲ ನಡಿ, ನಿನ್ ಕೈಯಲ್ಲಿ ನಾ ತೆಗಿತೀನಿ. ಶಿವ ದಬ್ಗಿ ಬಾಕೊಂಡ್ಬಿಟ್ಟಿಯಾ? ಆರಾಮ್ಸೆ ಸಂಜನ್ ಕೂರ್ಸ್ಕೊಂಡ್ ನೋಡಿಯೋ. ಶಿವ ಸಂಜನ್ ಕೂರ್ಸ್ಕೊಂಡ್ ನೋಡಿ. ಹೋಗ ಸಂಜೆ ಆತರ ಕುತ್ಕೋಬೇಕಂತೆ. ಶಿವು ಹೊಡಿದಾರಂತೆ ಆತರ ಕುತ್ಕೋ. ಬರ್ಲಿ ನೋಡಿ ಗೈಸ್, ಸೈಲೆಂಟ್ ಶಿವು ಪವರ್ ಎಷ್ಟಿದೆ. ಮಕ್ಕಳೆಲ್ಲ ಪಿಂಕ್ ಆಗೋಯ್ತು ಕೋತಿ ತರ. ಅಷ್ಟೇನಾ? ಮುಗೀತಾ ವಿಡಿಯೋ? ಮುಗೀತಾ ನಿಮ್ದು ಇಬ್ಬರದು? ಹೊರಡ್ತೀಯನಾ? ಇನ್ನೊಂದು ಬ್ಲಾಗ್ ಮಾಡ್ಬೇಕು ನಾವು. ಸಂಡೆ ಬಜಾರ್ ಹೋಗ್ತಾ ಇದ್ದೀವಿ. ಸಂಡೆ ಬಜಾರ್ ಬ್ಲಾಗ್ ಮಾಡ್ತೀರಾ ಇವನ್ ಜೊತೆ?
ಗೈಸ್ ನೆಕ್ಸ್ಟ್ ಟೈಮ್ ಏನ್ ಗೊತ್ತಾ, ಇವ್ನ್ಗೆ ಚಾಲೆಂಜ್, ನನ್ ಮಕ್ಳನ್ನ ಒನ್ ಡೇ ಇವ್ನ್ ಕೇಳ್ಕೊಳ್ಬೇಕು. ಒನ್ ಡೇ ಚಾಲೆಂಜ್ ನಾನ್ ಕೊಡ್ತೀನಿ ನಿನಗೆ ಚಾಲೆಂಜ್, ಆಯ್ತಾ? ನನ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ಇಬ್ರು ಕೊಲಾಬ್ ತಗೊಳ್ಳೋಣ, ಕೊಲಾಬ್ರೇಷನ್ ತಗೊಳ್ಳೋಣ. ನಿನ್ನ ಐಡಿ ಕಾರ್ಡ್ ಕೊಲಾಬ್ ಕೊಡ್ತೀನಿ ಯೂಟ್ಯೂಬ್ಗೆ, ಓಕೆನಾ? ಅಕ್ಸೆಪ್ಟಾ ಮಾಡ್ತೆ ಪಕ್ಕ ಇಬ್ಬರದು. ಟೈಟಲ್ ಟೈಟಲ್ ಮಾಡಿಕ್ಬಿಟ್ಟು ಸಂಜೆ ಕೈ ನಾನು 2 ಮಕ್ಳನ್ನ ಬಿಸಾಕ್ಬಿಡೋದು ನೋಡ್ಕೊ ಅಂತ. ಎಲ್ಲಾನು ಸುಧಾರ್ಸ್ಬೋದು ಗೈಸ್, ನನ್ ಮಗನ್ ಸುಧಾರ್ಸಕ್ ಆಗಲ್ಲ. ಅದೇ ಚಾಲೆಂಜ್, ಮೊಬೈಲ್ ಕೊಡ್ಬಾರ್ದು, ಮೊಬೈಲ್ ಕೊಡ್ದಿರೋದೇ ನೀನ್ ಮಾಡ್ಬೇಕು ಅವ್ನ, ಅದೇ ಚಾಲೆಂಜ್. 2,000 ರೂಪಾಯಿ ಕಾಸು ಕೊಟ್ಬಿಡ್ದ. ನಾನ್ ಅಲ್ಲ, ಅವ್ರನ್ನ ಸುಧಾರಿಸ್ಬೇಕು ಅಂದ್ರೆ 2,000 ರೂಪಾಯಿ ಬೇಕು. ಎದ್ರ ಮೇಲೆ ಹಾಕೊಂಡ್ತೀರ ಅಲ್ಲ, ಗದ್ದೆ ಬಿಡ್ಬೇಕು, ನಾವು ಹೊಡಿಬೇಕಲ್ಲ. ಅದೇ ಇವ್ರು ಬರೀ ಆಕ್ಟಿಂಗ್ ಮಾಡ್ತಾವ್ರೆ ಇವ್ರು. ಓಕೆನಾ? 3, 2, 1 ಸ್ಟಾರ್ಟ್. ಹೆಸರು ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾವ್ರೆ. ಮನೆ ಒಟ್ಟಾಗಿ ಏನ್ ಆಕ್ಟಿಂಗ್ ಗುರು ಇದು? ಚಾಕ್ಲೇಟ್ ಬೇಕಷ್ಟೇ ಹೇಳಿದ್ರೆ, ಬರೀ ಚಾಕ್ಲೇಟ್ ಕೊಡ್ಸು, ಚಾಕ್ಲೇಟ್ ಕೊಡ್ಸು. ನಾನ್ ಬಂದಿರ್ಬೇಕು ಗೈಸ್. ವಿಡಿಯೋ ಶೂಟ್ ಹೆಂಗ್ ಬಂದಿದೆ ಅಂತ ನೋಡ್ತಾ. ನಾನು ಮಾಡ್ದಾಗ ಅವ್ರು ಹಿಂಗ್ ಅಂತ ಅವ್ನು ಫೀಲ್ ಮಾಡ್ಬೇಕಿತ್ತಲ್ವೇ? ಫೀಲ್ ಮಾಡ್ಬೇಕಿತ್ತು. ಫೀಲ್ ಮಾಡಿ ಜಾಸ್ತಿ ಫಿಲ್ಮ್ ನೋಡ್ತಾರ. ಆಯ್ತು ಗೈಸ್, ಇವಾಗ ಶೂಟ್ ಎಲ್ಲ ಇವ್ರದೆಲ್ಲ ಆಕ್ಟಿಂಗ್ ಮಾಡಿದ್ರಿ ತಾನೆ? ನಾನ್ ಅದ್ರಲ್ಲೆಲ್ಲ ಏನ್ ಹೇಳಿ ಪಂಟ್ರು ಆಕ್ಟಿಂಗ್ ಮಾಡೋದ್ರಲ್ಲಿ. ಇವರೆಲ್ಲ ನನ್ ಮುಂದೆ ಹಿಂಗೆ ಫೈನಲಿ ಇವ್ರದ್ದು ಶೂಟ್ ಮುಗಿತು. ನನ್ಗೊಂದು ತಲೆ ನೋವು ಬಂದ್ಬಿಟ್ಟೈತೆ ಗೈಸ್. ಇವ್ರ ಜೊತೆ ಸುಮ್ಮನೆ ಆಕ್ಟಿಂಗ್ ಆಯ್ಸಿದಲ್ಲ, ತಲೆನೋವು ಅನ್ನೋದೆಲ್ಲ ಆಕ್ಟಿಂಗ್ ಮಾಡ್ತಾರೆ. ಅವ್ರದ್ದು ಒಂದು ಬ್ಲಾಗ್ ಮಾಡಕ್ ಹೋಗ್ತಾವ್ರಂತೆ, ಇವಾಗ ಅವ್ರು ಬಿಸಿ ಆಗ್ಬಿಟ್ಟಿದ್ದಾರೆ. ಸಂಡೇ ಬಜಾರ್ ಬ್ಲಾಗ್, ಸಂಡೇ ಬಜಾರ್ ಅಲ್ಲಿ ಸಂಡೇ ಬಜಾರ್ ಬ್ಲಾಗ್. ಸಂಡೇ ಬಜಾರ್ ಬ್ಲಾಗ್ ಮಾಡ್ತಾವ್ರೆ. ಸ್ವಲ್ಪ ನರ್ವಸ್ ಪಡ್ತಾನೆ ಗೈಸ್ ಇವನು. ಅವ್ನ ಮಕ್ಕ ನೋಡಿ ನರ್ವಸ್ ಜಾಸ್ತಿ ಅವ್ನಿಗೆ ಸ್ವಲ್ಪ. ನೋಡಿ ಫೋಸ್ ಹೊಡಿದ, ಈಗಲ್ ಫೋಸ್ ಹೊಡಿದ. ಇನ್ನ ಮುಗ್ದಿಲ್ವಾ? ಅಪ್ಪ ಎಲ್ಲಾರ್ದು ಮುಗೀತಿ, ನನ್ ಮಗನ್ ಮುಗಿಯಲ್ಲ. ಮನೇನು ಹಂಗೆ ಇನ್ನ ಆಕ್ಟಿಂಗ್ ಸ್ಟಾರ್ಟ್ ಮಾಡಿ. ನಮ್ದೆಲ್ಲ ನಾವ್ ಮಾಡ್ತಾ ಇದೀವಿ. ಏನಂತ ಅನಿಸ್ತಾ ಇದೆ? ನಮ್ಗೆ ಖುಷಿ ಅನ್ಸ್ತಾ ಇದೆ, ಯಾಕಂದ್ರೆ ನಮ್ಮ ಬಾಸ್ ಅವ್ರು ಬಂದ್ ಮಾಡ್ತಾವ್ರೆ ಅಂತ ಪೂರಾ ಖುಷಿ. ನೋಡಿ, ಎಲ್ಲ ಎಡಿಟ್ ಮಾಡ್ತಾವ್ರೆ. ಮ್ಯಾಂಗೋ, ರೆಡಿ ಆಗಿ ಹೋಗೋಣ. ಸುಮ್ನೆ ರೆಡಿ ಮಾಡ್ತೀಯಾ? ಅಲ್ಲ, ರೆಡಿ ಏನಕ್ಕೆ ಹಿಂಗೆ ಹೋಗೋದಲ್ಲ? ಏನ್ ರೆಡಿ? ಮಾರ್ಕೆಟ್ ಅಲ್ಲಿ ಹೋಗಿ ಆ ಲಾಗ್ ಮಾಡ್ತಾರ. ಯಾವ ಲಾಗ? ಅಲ್ಲ, ಏನು ತಗೋಣ, ಬಾಸ್ಗೆ ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬಾ, ಇವಾಗ ನಾವು ಹೊರಡೋಣ. ನೀವೆಲ್ಲ ಹೋಗ್ತೀರಾ? ನಾವು ಬೇರೆ ಕಡೆ ಮನೆಗೆ ಹೋಗೋಣ, ಬೇರೆ ಕಡೆ ಹೋಗೋದು. ಮನೆಗೆ ಹೊರಡ.
ಹೆಲ್ಮೆಟ್ ಬೇಕಲ್ಲ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಡಿ ಬ್ಯಾಗ್ ತಗೊಂಬರಲ್ಲ ಬ್ಯಾಗು ಬ್ಯಾಗ ಏ ಬಂದ್ರೆ ಸರ್ ಇವಾಗ ನಾವೇ ಬೇಡ ಬಾ ಗಾಡಿ ತಂದಿಲ್ಲ ಇಲ್ಲ ಬ್ಯಾಗ್ ತಗೋಬೇಕು ಬಾ ಕಾರ್ ಗಿಡ ತಗೊಂಡಿಲ್ಲ ಇಲ್ಲ ಬಾ ಇಲ್ಲ ಗೈಸ್ ನಾನು ಎಷ್ಟು ಗೈಸ್ 3 ವಾರದಿಂದ ಕೇಳ್ತಾರ ಒಂದ್ ಬ್ಯಾಗ್ ಕೊಡಿಸ್ತಾ ಇಲ್ಲ ಬ್ಯಾಗ್ ಕೊಡ್ಸಿದೀನಿ 16 ಬ್ಯಾಗ್ ಇದೆ 16 ಬ್ಯಾಗ್ ಅಲ್ಲಿ ನಾಟಕ ಮಾಡಿ ಎಲ್ಲ ಬಚ್ಚಿಟ್ಬಿಟ್ಟು ಬ್ಯಾಗ್ ಹೆಂಗ್ 16 ಬ್ಯಾಗ್ ಕಳ್ದೋಗುತ್ತೆ ರೀಸನ್ ಬ್ಯೂಟಿಫುಲ್ ರೀಸನ್ ಅವರೆಲ್ಲ ಮಾಡಿ ಅರೆ ಇಂಗ್ಲಿಷ್ ಎಲ್ಲ ಬಿಟ್ಟು ಕನ್ನಡ ಜಾಸ್ತಿ ಮಾತಾಡೋ ತೋರಿಸ್ತೀರಾ ಅದ್ರಲ್ಲಿ ಜಾಸ್ತಿ ಟ್ರಾವೆಲ್ ಫುಡ್ ಮತ್ತೆ ಅಷ್ಟೇ. ಅಷ್ಟೇನಾ ರ್ಯಾಂಡಮ್ ನಾವೇನಲ್ಲ ಏನೇನ್ ಮಾಡ್ತೀರಿ ನಮ್ಮ ಫ್ರೆಂಡ್ಸ್ ನಮ್ ಸ್ವಲ್ಪ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ಮತ್ತೆ ಫುಡ್ ಬ್ಲಾಗ್ಸ್, ಟ್ರಾವೆಲ್. ಫುಡ್ ಅಂದ್ರೆ ದನ ತಿನ್ನೋದಲ್ಲ ದನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ದನ ತಿನ್ನೋದಲ್ಲ ಆಮೇಲೆ ನಮ್ಮ ತುಂಬಾ ವರ್ಷದಿಂದ ಅವನು ಕಲೆನ ಒಳಗಡೆ ಮುಚ್ಚಿಕೊಂಡು ಎಷ್ಟು ಅಂತ ಬೆಂಕಿಯನ್ನ ಇಟ್ಕೊಳಕ್ ಆಗುತ್ತೆ ಅಂತ ಅವನು ಇವಾಗ ಎತ್ತಿ ಆಚೆ ಬಂದವನೆ. ಇವನ್ ಕುಚಿಕೋ ಅವನು ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ 3 ಜನ. ಆದ್ರೆ ಇವನ್ನ ಟೈಮ್ ವೇಸ್ಟ್ ಮಾಡಿ ಇವ್ನ ಲೈಫ್ ಹಾಳು ಮಾಡಿದ್ರು ಇವ್ರಿಬ್ರು. ಯಾಕಂದ್ರೆ ಅವ್ನ ಕಲೆನ ಎತ್ತಿ ತೋರ್ಸಕ್ ಆಗಿರೋ ಟೈಮೇ ಇವ್ರು ಇಬ್ರು ಕೊಟ್ಟಿಲ್ಲ. ಇವಾಗ ಕಲೆ ಬರ್ತಾ ಇದೆ ನೋಡಿ. ನೀವು ಮದ್ವೆ ಆಗ್ಲಿ, ಪ್ರೆಗ್ನೆಂಟ್ ಆಗಿದ್ರಿ, ನೀವು ಏನೋ ಕಾರ್ ತಗೊಂಡ್ರೆ, ಲಾರಿ ತಗೊಂಡ್ರಿ, ಏನೇ ತಗೊಳ್ಳಿ, ವಿಡಿಯೋ ಕೊಟ್ಟು ಚಾನ್ಸ್ ಕೊಟ್ಟು ನೋಡಿ. ಅವ್ನ ಕೆಲ್ಸ ಚೆನ್ನಾಗಿದೆ, ಒಳ್ಳೆ ಸಕ್ಕದಾಗ್ ಮಾಡ್ತಾನೆ. ಎಡಿಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸಕ್ಕದಾಗ್ ಮಾಡ್ತಾನೆ. ಅದು ಸಕಾಲ ಮಾಡ್ತಾನೆ. ಇನ್ನೊಂದು ನಮ್ ಮುಂದೆ ಆಡ್ಕೊಂಡ್ ಪಾಡ್ಕೊಂಡ್ ಬೆಳ್ದಂತ ಹುಡುಗ ಅವನು. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅವನು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಬಿಸ್ನೆಸ್ ಅವನು ಐಡಿಯಾಸ್ ಅವ್ನು ಹೇಳ್ತಾನೆ. ನಮ್ದು ಐಡಿ ಬಂದು ಫ್ರೇಮ್ಸ್ ಅಂತ, ಅದ್ರಲ್ಲಿ ಹಾಕಿರ್ತೀನಿ ವಿಡಿಯೋಸ್, ಹೆಂಗ್ ಮಾಡಿದೀನಿ ವಿಡಿಯೋ ಎಡಿಟ್ ಎಲ್ಲ, ಕಾರ್ ಶೂಟ್, ಆಮೇಲೆ ಏನೇ ಶೂಟ್ಸ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀನಿ. ರೀಲ್ ಶೂಟ್ಸ್ ರೀಲ್ ಶೂಟ್ ಮಾಡ್ಕೊಡ್ತೀನಿ. ಫೋನಲ್ಲೇ ಮಾಡೋದು, ಬಟ್ ಕ್ಯಾಮ್ರಾಗಿನ ಒಳ್ಳೆ ಕ್ವಾಲಿಟಿ ಬರುತ್ತೆ. ಮರ್ತೋಗ್ಬೇಡಿ, ನೀವೇನ ಚಿಕ್ಕ ಚಿಕ್ಕ ಕ್ಲಿಪ್ ತಗೊಂಡಿರ್ತೀರಾ, ನಿಮ್ಗೆ ಯಾತ್ರ ಮಾಡಕ್ ಗೊತ್ತಾಗಿಲ್ಲ ನಮ್ ಕಳ್ಸಿ, ಅಲ್ಲ ನನಗೆ ನೀವು ಕಳ್ಸಿ, ಅವ್ನು ಮಾಡ್ಕೊಡ್ತಾನೆ. ಏನೇ ಇವೆಂಟ್ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಏನೇ ನಿಮ್ಗೆ ಅದ್ರ ಬಗ್ಗೆ ಪ್ರೈಸ್ ಡೀಟೇಲ್ಸ್ ಅದೆಲ್ಲ ಏನೇ ಬೇಕಿದ್ರು ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಸ್ವಲ್ಪ ದಿವಸ ಗೈಸ್ ಒಂದು ಬಿಸ್ನೆಸ್ ನಂಬರ್ನ ಬಿಡ್ತಾನೆ, ಬಟ್ ಇವಾಗ ಇನ್ನು ನಾನು ಡಿಸ್ಪ್ಲೇ ಮಾಡಕ್ ಆಗಲ್ಲ. ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಐಡಿದು ನೇಮ್ ಮಾತ್ರ ಹಾಕಿರ್ತೀನಿ, ಅಂಡ್ ಇವಂದು ಯೂಟ್ಯೂಬ್ ವ್ಲಾಗ್ದು ಮಾತ್ರ ಏನದು ನೇಮ್ ಹಾಕಿರ್ತೀನಿ ಗೈಸ್, ಅಷ್ಟೇ. ಆಶೀರ್ವಾದ, ಆರೈಕೆ ಅತಿ ಶೀಘ್ರದಲ್ಲಿ ಒಂದು ಎಲ್ಲ ಬ್ಲಾಗ್ ಇರ್ಲಿ. ಬರುತ್ತೆ, ಚಾಲೆಂಜ್ ಬ್ಲಾಗ್. ಅದನ್ನೇ ಇವನ್ ಬರುತ್ತೆ ಗೈಸ್. ಇವನ್ ಜೊತೆ ನಾನು ನನ್ ಮಕ್ಳನ್ನ ಒಂದ್ ದಿವಸ ಫುಲ್ ಅವ್ನ್ಗೆ ಬಿಸಾಕ್ಬಿಡ್ತೀನಿ, ನನ್ ಮಕ್ಳನ್ನ ನೋಡ್ಕೊ ಅಂತ. ಒಂದ್ ದಿವಸ ಫುಲ್ ಚಾಲೆಂಜ್. ಸಂಜು ಹೆಂಗೆ ನನ್ ಮಕ್ಳನ್ನ ಕೇರ್ ಮಾಡ್ತಾನೆ, ಅವ್ರ ಜೊತೆ ಹೆಂಗೆ ಸರ್ವೈವ್ ಆಗ್ತೇನೆ ಅಂದ್ಬಿಟ್ಟು. ಸರ್ವೇ ಆಗ್ತಾರೋ ಇಲ್ವೋ 3 ಸತಿ ತೊಳೆದ್ರೆ ಸಾಕು. ಇಂಗ್ಲಿಷ್ ಮಾತಾಡ್ತಾನೆ. ನಮ್ಗೆ ಇಂಗ್ಲಿಷ್ ಅಲ್ಲ ಅಲ್ಲ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರೆ ಅದೇನು ಇಂಗ್ಲಿಷ್ ಪುಟ್ಟಕ್ಕಂತೆಲ್ಲ ಮಾತಾಡ್ತಾವನೆ. ಬನ್ನಿ ಹೋಗೋಣ. ಇವಾಗ ಆಲ್ಮೋಸ್ಟ್ ಇವ್ರದೆಲ್ಲ ಮುಗೀತು ಗೈಸ್, ಇವೆಲ್ಲ ಶೂಟ್ ಎಲ್ಲ ಆಯ್ತು. ಇವಾಗ ನಾವು ಅವ್ರು ಮಾರ್ಕೆಟ್ಗೆ ಹೋಗ್ತಾ ಇದಾರೆ, ನಾವ್ ಮನೆಗೆ ಹೋಗ್ತಾ ಇದೀವಿ. ಎಲ್ಲಿ ಸಿರಿ ಹೋಗೋಣ? ಗಾಡಿ ಮತ್ತೆ ಸೊ ಗೈಸ್ ಸ್ವಲ್ಪ ನನ್ನ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಫೀವರ್ ಆ್ಯಂಡ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವಾಯ್ಸ್ ಒಂಥರ ಆಗಿಬಿಟ್ಟಿದೆ. ಸೊ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಸ್ವಲ್ಪ ಫೀವರ್ ಆಗಿಬಿಟ್ಟಿದೆ ನನಗೆ, ಯಾಕಂದರೆ ವೆದರ್ ಕ್ಲೈಮ್ಯಾಕ್ಸ್ ಎಲ್ಲ ಸ್ವಲ್ಪ ವಾಟರ್ ಕೂಡ ಚೇಂಜ್ ಆಗೋಗಿತ್ತು ನನಗೆ. ಸೊ ಹಾಗಾಗಿ ಆ್ಯಂಡ್ ಹಾಗೆ ನಾನು ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಸೊ ಆಲ್ರೆಡಿ ಒಂದು 15 ಡೇಸ್ ಬ್ಯಾಕ್ ಆಗಿತ್ತು. ತುಂಬ ಬೆಳೆದ್ಬಿಟ್ರೆ ಬೇಗ ಅವ್ನಿಗೆ ಒಂಥರ ಕಾಣುತ್ತೆ ಹೇರು. ಅದಕ್ಕೋಸ್ಕರ ಅವನ್ನ ನಮ್ಮ ನಿಯರ್ ಬೈ ಶಾಪ್ ಹತ್ರನೇ ನಾನು ಕ್ರೇಜಿ ಆ್ಯಂಡ್ ಕ್ರಿಯೇಟಿವ್ ಅಂತ ಒಂದು ಸಲೂನ್ ಇದೆ. ಸೊ ಅಲ್ಲೇ ಅವ್ನಿಗೆ ಹೇರ್ ಕಟ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ತಿದ್ದೆ. ಫುಲ್ ನಿದ್ದೆ ಹೊಡೆದ್ಬಿಟ್ಟು ನೋಡಿ. ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಜಿಮ್ಗೆ ಹೋಗಿದ್ದ, ಸ್ವಿಮ್ಮಿಂಗ್ ಹೋಗಿದ್ದ, ಅದಕ್ಕೆ ನಿದ್ದೆ. ಸೊ ಇವಾಗ ನಾವು ನಮ್ಮ ಅಂಗಡಿಗೆ ಬಂದಿದೀವಿ ಗೈಸ್. ಅಲ್ಲಿ ಹೇರ್ ಕಟ್ ಮುಗಿಸ್ಕೊಂಡು ಡೈರೆಕ್ಟ್ ಅಂಗಡಿಗೆ ಶಾಪ್ ಬಂದಿದೀವಿ. ಇವಾಗ ಒಂದು ಲೆಮನ್ ಟೀ ಇಲ್ಲ ಟೀ ಏನಾದ್ರು ಕುಡ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಬ್ಯಾಗ್ ಬೇಕು ಗೈಸ್, ನಾನು ಒಂದ್ 2 ವಾರದಿಂದ ಬ್ಯಾಗ್ ಕೇಳ್ತಾ ಇದೀನಿ ಗೈಸ್. ನನ್ನ ರಕ್ತ ಎದೆ
ಕಿಡ್ನಿ ಲಿವರ್. ಅದಕ್ಕೆ ಏನೇ ಹೇಳಿ ಹುಟ್ಟಿದ್ರು ರಿಚ್ ಆಗಿ ಹುಟ್ಟಬೇಕು, ನೋಡಿದೆಲ್ಲ ತಗೊಳ್ಳೋ ತರ, ನಮ್ ತರ ಆಫ್ 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 ಅಲ್ಲಿ ಹುಟ್ಟಬಾರ್ದು guys. ನಮ್ ತರ ಮಜಾ ಮಾಡೋ ಲೈಫ್ ಹೌದು ಅದೂ ನಿಜಾನೇ, ಬಟ್ ಏನಂದ್ರೆ ನೋಡ್ ಗೊತ್ತಾ, ಎಷ್ಟೇ ಕಷ್ಟ ಇರ್ಲಿ ಅದನ್ನ ಡ್ರೀಮ್ ಮಾಡಿ ಕಷ್ಟಪಟ್ಟು ದುಡ್ದಿ ಅದು ನಾವ್ ತಗೋಬೇಕು ನಮ್ ಕೈಯಿಂದಾನೆ. ಈಗ ಆಯ್ತು ಕಷ್ಟಪಟ್ಟೆ ಎಲ್ಲ ದುಡಿತಿದ್ದೆ ತಾನೆ, ಕೊಡ್ಸೊಂದ್ ಬ್ಯಾಗ್ ಎಲ್ಲ ಕೊಡ್ಸಿದೆ ನಾನು. ಪ್ಲೀಸ್ ತುಂಬಾ ಜನಕ್ಕೆ ನೋಡಿರ್ಬೋದು ನನ್ನ ಸ್ಟೋರಿಯಲ್ಲಿ ನಮ್ಮ ಅಂಗಡಿ ಓಡ್ತಾ ಇದೆ. ಮೊನ್ನೆ ನನ್ನ ಶಿಫ್ಟ್ಗೆ ಲೇಟೆಸ್ಟ್ ಆಗಿ ಹೊಸ ಡಿಸೈನ್ ಕೀಪ್ ಮಾಡಿರೋದು ನೋಡಿ. ನಿಮ್ಗೆ ಯಾರನ್ನ ಇಷ್ಟ ಆದ್ರೆ ಆ ಶಿಫ್ಟ್ಗೆ ಮತ್ತೆ ತುಂಬಾ ಯಾವ ಗಾಡಿಯನ್ನ ನೀವು ಫೋಟೋ ಕಳ್ಸ್ಬೋದು. ಈ ಗಾಡಿಗೆ ನಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಕೀ ಮಾಡ್ಬೇಕಂದ್ರೆ ಯಾವುದೇ ಕಾರ್ ಕೀ ಕಳ್ಸ್ಕೊಡಿ, ನಿಮ್ಗೆ ಒಳ್ಳೆ ಡಿಫ್ರೆಂಟ್ ಆಗಿರೋ ಕೀ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಕೀ ಮೇಕರ್ ಅಂತ ನಮ್ಮ ಶಾಪ್ ಹೆಸರು. ನನ್ನ ಮೊಬೈಲ್ ನಂಬರ್ ಅದಲ್ಲೇ ಓಡ್ತಾ ಇರುತ್ತೆ, ನೋಡಿ ಇಷ್ಟ ಆದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ದು ಯಾವುದೇ ಕಾರ್ ಇರ್ಲಿ, ನಿಮ್ ಕಾರ್ ಕೀ ಇಷ್ಟ ಇಲ್ಲ ಅಂದ್ರೆ ಬೇರೆ ತರ ಡಿಫ್ರೆಂಟ್ ಕಾರ್ ಕೀ ಬೇಕಂದ್ರೆ ಕಳ್ಸ್ಕೊಡಿ, ನಾ ಮಾಡ್ಕೊಡ್ತೀನಿ. ಇವಾಗ ಅವ್ರ ಫ್ರೆಂಡ್ಸ್ ಜೊತೆ ಸಂಡೆ ಬಜಾರ್ಗೆ ಹೋಗಿದ್ದಾರೆ. ನಮ್ಮ ಸಂಜು ಅವ್ರು ಇದಾರಲ್ಲ ಬ್ಲಾಗರ್ ಹೊಸಬ್ರು, ಸೊ ಅವರು ಏನೋ ವ್ಲಾಗ್ ಮಾಡ್ಬೇಕು ಅಂತ ಸಂಡೆ ಬಜಾರ್ಗೆ ಹೋಗಿದ್ದಾರೆ. ಅಲ್ಲೆಲ್ಲ ನೋಡ್ಕೊಂಡು ಅಲ್ಲಿಂದು ಕೆಲವೊಂದಷ್ಟು ರೇಟು ಅದು ಇದೆಲ್ಲ ಅಂದ್ರೆ ವ್ಯೂವರ್ಸ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಅಂತ ಅಲ್ಲಿ ಒಂದು ಏನೋ ಏನ್ ಹೇಳ್ತಾರೆ ಸಂಡೆ ಬಜಾರ್ ಟೂರ್ ಮಾಡಕ್ ಹೋಗಿದ್ದಾರೆ. ಇನ್ನೊಂದೇನಂದ್ರೆ ನಮ್ಮ ಸೆಲೆಂಟ್ ಶಿವ್ ಅವರು ಒಂದ್ 4 ಕಾಚಾ ಬೇಕು ಅಂತ ಹೇಳಿದ್ರೆ ಅಲ್ಲಿ ತಗೋಬರಕ್ ಹೋಗಿದ್ದಾರೆ ಸಂಡೆ ಬಜಾರಲ್ಲಿ. ಅದಕ್ಕೋಸ್ಕರ ಅವ್ರು ಹೋಗಿರೋ, ಸುಮ್ನೆ ಹೋಗಿಲ್ಲ ಅವ್ರು. ನಾವು ವರ್ಕೌಟ್ ಮಾಡಿಲ್ಲ, ವಿಡಿಯೋಗಳಿಗೋಸ್ಕರ ವಿಡಿಯೋ ವರ್ಕೌಟ್ ಮಾಡಿದ್ದೆವು. ನಾವ್ ಈ ತರ ಎಲ್ಲ ಮಾಡೋದು ಇನ್ನ ಬೇರೆ ತರ ಲೆವೆಲ್ ಇದೆ. ಲೆವೆಲ್ ಅಂದ್ರೆ ಆತರ ಏನಿಲ್ಲ, ಕಷ್ಟಪಟ್ಟು ವರ್ಕೌಟ್ ಮಾಡ್ತೀವಿ. ಇವತ್ತೊಂದು ಎಂಜಾಯ್ಮೆಂಟ್ ತಗೊಂಡು ಒಂದು ಎಂಟರ್ಟೈನ್ಮೆಂಟ್ ಮಾಡಿ ನಾವು ಒಂದು ಫೋಟೋ ಶೂಟ್ ಮಾಡ್ಬೇಕು ಅಂತ ನಮ್ ಶಂಕರ್ ಅವರು ಎಡಿಟಿಂಗ್ ಇದ್ ಮಾಡ್ತಾ ಇದಾರೆ. ನಮ್ ಶಿವಗ್ ಒಂದು ಆಸೆ ಇತ್ತು ಈ ತರ ಮಾಡ್ಬೇಕು ಅಂತ. ನಾವು ಕರೆಕ್ಟ್ ಆಗಿ 5 ತಿಂಗಳಾಯ್ತು, ಒಳ್ಳೆ ಫಿಸಿಕ್ ಮಾಡಿದೀವಿ ಅಂತ ನಮ್ಮ ಮೈಂಡ್ ಅಲ್ಲಿ ಇದೆ. ಅದಕ್ಕೋಸ್ಕರ ಆಮೇಲೆ ನಿಮ್ಮ ಬೆಳ್ಳಿ ಅಂತ ಒಬ್ಬಿದ್ದಾರೆ, ಅವ್ರು MM ಫೈಟ್ರು. ಅವ್ರಿಗೊಂದು ಆಸೆ ನಮ್ ಜೊತೆ ಮಾಡ್ಬೇಕು, ನಮ್ಗೂ ಅವ್ರ ಜೊತೆ ಮಾಡ್ಬೇಕಂತಿತ್ತು. ಮಾಡಿದೀವಿ, ಇಬ್ಬರಿಗೂ ಖುಷಿಯಾಗಿರುತ್ತೆ ಇವತ್ತು ಅನ್ಕೋದೀವಿ. ಯೂಟ್ಯೂಬ್ ಅಲ್ಲಿ ನೋಡಿ ಈಗ ನಾವು ಬ್ಯಾಗ್ ಶಾಪ್ ಹೋಗ್ತಾ ಇದೀವಿ. ಆಕ್ಚುಲಿ ಮಧ್ಯಾಹ್ನನೇ ಹೋಗ್ಬೇಕಿತ್ತು, ಹೋಗಕ್ ಆಗಿಲ್ಲ. ಇವ್ರು ನಿದ್ದೆ ಬರ್ತಿದೆ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗಿದ್ ಬರೋಣ ಬಾ ಅಂತ. ಎಲ್ಲ ಬಂದು 5 ಗಂಟೆಗೆ ಫುಲ್ ಶೆಡ್. ಎದ್ದಿದ್ದು 7-7:30 ಆಗೋಯ್ತು. ಎದ್ದಿದ ತಕ್ಷಣ ನಮ್ಮ ಅಮ್ಮ ಕಾಫಿ ಮಾಡಿ ಕೊಟ್ರು, ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಇವಾಗ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಬ್ಯಾಗ್ ತಗೋಬೇಕು ಗೈಸ್. ಆಲ್ರೆಡಿ ಬ್ಯಾಗ್ಸ್ ಇದೆ, ಬಟ್ ಆದ್ರೆ ಇನ್ನೊಂಚೂರು ಚೆನ್ನಾಗಿರೋದು, ಯಾಕಂದ್ರೆ ಐಪ್ಯಾಡ್ ಬೇರೆ ತಗೋಬಿಟ್ಟಿದೀನಿ. ಅದನ್ನ ಸ್ವಲ್ಪ ಕ್ಯಾರಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ವಿಡಿಯೋ ಎಡಿಟಿಂಗ್ಸ್ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಒಂದು ಬ್ಯಾಗ್ ಯಾವ್ದಾದ್ರು ಚೆನ್ನಾಗಿರೋದು ಕ್ವಾಲಿಟಿ ಇರೋದು ತಗೊಳ್ಳೋಣ ಅಂತ. ಯಾಕಂದ್ರೆ ಸ್ಪೇಸ್ ಇರಬೇಕು ನನಗೆ. ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಬ್ಯಾಗು, ಮೊಬೈಲ್ ಇಟ್ಕೊಳ್ಳೋಷ್ಟಿದೆ. ಇನ್ನೊಂಚೂರು ದೊಡ್ಡ ಬ್ಯಾಗ್ ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಹೊರಡ್ತಾ ಇದೀವಿ. ಇವಳು ಬೇರೆ ಎದ್ದಿದ ತಕ್ಷಣ ಹೇಳ್ತಿದ್ದಾಳೆ, ಮದುವೆ ಆಗೋ ಮುಂಚೆ ಯೋಚನೆ ಮಾಡಿ, ಮದುವೆ ಯೋಚನೆ ಮಾಡಬೇಡಿ, ಮದುವೆ ಆಗ್ಬೇಡಿ. ಮದುವೆ ಆದ್ರೆ ತೊಂದರೆಗಳು ಬರುತ್ತೆ. ಇದನ್ನ ನಭವಿಸಕ್ಕೆ ಗಂಡು ಮಕ್ಳಿಗೆ ತುಂಬಾ ಕಷ್ಟವಾದ ಜೀವ ಅಂದು ಆ ಜೀವದಲ್ಲಿ ನಾನೊಬ್ಬ. ಬರೀ ಸುಳ್ಳು ಯಾವ್ದು ನಂಬೇಡಿ, ಎಲ್ಲ ಸುಳ್ಳು. ನನ್ನ ಹತ್ರನು ಖರ್ಚು ಮಾಡಿಸ್ತಾರೆ ನನ್ ದುಡ್ಡಲ್ಲಿ. ಇವರು ಇರೋ ಬರೋ ದುಡ್ಡೆಲ್ಲ ಬೇಕೊಂಡು ಹೋಗ್ಬಿಡದೆ ನನ್ ಪರ್ಸಲ್ಲಿರೋದೆಲ್ಲ ಬೆಳಗ್ಗೆನೆ. ನಾನ್ ಕೊಟ್ಟಿರೋ ಕಾಸಲ್ಲಿ ಅದಕ್ಕೆ ಎತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೊರಡೋಣ ಆಲ್ರೆಡಿ. ಅಲ್ಲಿ ನಮ್ಮ ಸೈಲೆಂಟ್ ಶಿವ್ ಅವರು, ಆಮೇಲೆ ದಿವ್ಯ ಡ್ಯಾನ್ಸ್ ಇರೋರು, ಅವರು ಬರ್ತೀನಿ ಅಂದ್ರು. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೊರಡೋಣ. ಅದು ಚಿಂಗಮಲೆ ತರ ಓಡಿಸ್ತಾ ಇದಾರೆ. ಚಿಂಗಮಲೆ ಇಷ್ಟ ಆಯ್ತಾ? ಚೆನ್ನಾಗಿಲ್ವಾ? ಸೂಪರ್ ಆಗಿ ಪ್ಯಾಡ್ ಆಗುತ್ತಲ್ವಾ ಪ್ಯಾಡು? ಅಲ್ಲ ನಿಮ್ಗೆ ಗೊತ್ತಿರ್ಬೇಕು ಪ್ಯಾಡ್. ಆಮೇಲೆ ತಂದಿಲ್ಲ ನಾನು, ತಂದಿದ್ರೆ ನೋಡ್ಬೋದಾಗಿದೆ. ಇಲ್ಲೇ ಮುಂದೆ ಮೊಬೈಲ್ ಅಂಗಡಿ ಇದೆಲ್ಲ ಒಂದು ಪ್ಯಾಡ್ ಇಟ್ಬಿಟ್ಟು ತಗೊಂಡ್ಬಂದು ಚೆಕ್ ಮಾಡು. ಅವ್ರು ಕೊಡ್ತಾರಾ? ಅವ್ರು ಕೊಡಲ್ಲ, ಚೆಕ್ ಮಾಡಿ ಅಂತಾರೆ. ಜಿಪ್ಸ್ ಸಾಸಸ್ ಯಾವ ಒಳಗಡೆ ಸ್ಪೇಸ್. ಬ್ಯಾಗ್ ನೋಡ್ತಾ ಇದ್ರೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ದೂರ ಸ್ವಲ್ಪ ನಾನು ಇಲ್ಲೇ ತಗೊಂಡಿದ್ದೀನಿ, 2 ಬ್ಯಾಗ್ ಏನೋ ಇಲ್ಲೇ ತಗೊಂಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಡಿಸೈನ್ ಬಂದಿತ್ತು. ಸಂಡೆ ಬಜಾರ್ ಇಳಿಸ್ಕೊಡೋದು. ಕೆಲವು ಇಸ್ಕೊಂಡಿದ್ದೀನಿ. ಹೌದು, ಸಂಡೆ ಬಜಾರ್ ನಿಂಗಲ್ಲ ನನ್ಗೆ. ಇದು ಎಷ್ಟು ಗಂಟೆ ಹೋಗ್ತದೆ ಬ್ಯಾಗ್? ನಿನ್ಗೆ ಒಂದು ಬ್ಯಾಗ್ ಇಸ್ಕೊಡ್ಲ? ನಿಂಗೊಂದು ಬ್ಯಾಗ್ ಇಸ್ಕೊಡ್ಲ?
ನನ್ಗೆ ಅಂತಿಕೆ ಬ್ಯಾಗು ಬೇಡವಾ ಜಿಮ್ಗೆ ಬರ್ತೀನಿ ಹಿಂಗಾಗಿಸ್ಕೊಡ್ತೀರಾ ನಿಂಗಲ್ಲ ನೀನು ಇದೇ ಇಟ್ಕೊಂಡು ಹೋಗಕ್ಕೆ ಅದೇ ನೀನ್ ಸಂಡೇ ಬಜಾರ್ಗೆ ಹೋಗಿರ್ತೀಯ ಕಾಚಾ ತಗೊಂಡ್ ಬರೋಕ್ ಹೋಗಿರ್ತೀಯ ಅಂತ ಹೇಳ್ದೆ ಮತ್ತೆ ಎಲ್ಲರೂ ನಾನು ಹೋಗಿದ್ರು ಹೋಗಿಲ್ಲ ಅಲ್ಲಿ ಹೋಗಿ ಕಾಚಾ ಗೀಚ ತಗೋರಕ್ ನಾಲ್ಕು ಅದ್ಯಾಕೆ ಅಷ್ಟೊಂದು ಕ್ಲೋಸ್ ಅಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸಖತ್ ಕಾಣ್ಬೇಕು ಅಂತ ನೀನ್ ಯಾರು ಹೇಳು ಸಿಂಗಲ್ ಆಗಿರೋ ಸಿಂಗಲ್ ಸಿಂಹಗಳ ನಾನಲ್ಲ ನೀವು ಸಿಂಗಲ್ ಸಿನಿಮಾ ನಾನೆಲ್ಲ ಸಿಂಗಲ್ ಸಿನಿಮಾ ಆಗಿದ್ದೆ ನಾನು ಡಬಲ್ ಸಿಂಹ ನೋಡು 4 ಸಿಂಹಗಳ ಜೊತೆ ಇಲ್ವಾ ನೀನು ಸಿಂಗಲ್ ಆಗಿರೋ ಸಿಂಗಲ್ ಸಿಂಹ ಒಂದು ಎಷ್ಟು ಇಂಚ್ ಇದೆ ಅದು ಬ್ಯಾಗ್? 3 ಇಂಚ್ ಅಣ್ಣ 1 ಇಂಚ್ ಇಷ್ಟು ಅಷ್ಟೇ ಒಂದು 1.5 ಹಾ ಅಷ್ಟೇ ಆರಾಮಾಗುತ್ತೆ ಅದೇ ಆಗಿಲ್ಲ ಅಂದ್ರೆ ಬೇಕಾದ್ರೆ ಅಣ್ಣನ್ ಕೇಳ್ಬಿಟ್ಟು ಏನೋ ಒಂದು ಎಕ್ಸ್ಚೇಂಜ್ ಆಫರ್ ಕ್ಲೋಸರ್ ಸೂನ್ ಅಂತ ಹೇಳಿ ಫೈನಲಿ ಒಂದು ಬ್ಯಾಗ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಆಕ್ಚುಲಿ ಲಾಸ್ಟ್ ಟೈಮ್ 2 ಬ್ಯಾಗ್ಸ್ ತಗೊಂಡಿದ್ದೆ ಇವರಲ್ಲಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ರಿಟರ್ನ್ ಇಲ್ಲೇ ಬಂದಿದ್ದೀನಿ. ಬಟ್ ಏನಂದ್ರೆ ಗೊತ್ತಿಲ್ಲ ಐಪ್ಯಾಡ್ ಆಗುತ್ತಾ ಆಗಲ್ವಾ. ಬಟ್ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಇದೆ ಬೆಳಗ್ಗೆ ಒಂದು ಬಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಆಗ್ಬೋದು. ಸ್ಪೇಸ್ ನಿನ್ಗೆ ಥಿಂಕ್ ಆದ್ರೆ ಹೆಂಗೆ ಹೇಳು ನಿನ್ಗೆ ಕನ್ಫರ್ಮ್ನೆಸ್ ಇಲ್ವಲ್ಲ ಅದು ಸ್ವಲ್ಪ ಹೆಂಗ್ ಗೊತ್ತಾಗುತ್ತೆ. ನೀನು ಮಾಸ್ಟರ್ ಆರ್ಟ್ಸ್ ಆಡಿರೋ ಸಿಲೆಂಟ್ ಶಿವರ್ನ ಕೊಡು ಅವರು ಕೈಯಲ್ಲಿ ಅಳ್ತಾಡಿ ಇರ್ತಾರೆ ಶಿವರೇ ಎಲ್ಲ ಬಂದು ಬರೀ ನೋಡಿ ಫೋನ್ ಬರ್ರಿ ಅದು ವೈಫೈ ಹಿಡಿಯುತ್ತಂತ ಒಂದು ಕೈಯ ಇಂಚಲ್ಲಿ ಕಣ್ಣಿನ ಸಿಂಕ ನೋಡಿ ಐಪ್ಯಾಡ್ ಹಿಡಿಯುತ್ತಾ ಆರಾಮಾಗಿ ಹಿಡಿಯುತ್ತಾ. ನನ್ನ ಅಮ್ಮ ಹೇಳ್ದಾದ್ರೆ ಕಲರ್ಸ್ ವೈಸ್ ತಗೊಂಡ್ಬೋದು ರೈಸ್. ಇದ್ರಲ್ಲಿ ಇನ್ನೊಂದು ಕಲರ್ ಇದೆ ಬಟ್ ಏನಂದ್ರೆ ಬೇಗ ಗಲೀಜ್ ಆಗ್ಬಾರ ಗೊತ್ತಾಗಲ್ಲ. ಬ್ಲಾಕ್ ಆದ್ರೆ ಅಷ್ಟು ಇದಾಗಲ್ಲ ಅದಕ್ಕೆ ಸೊ ಇದನ್ನ ತಗೊಂಡೆ. ಮತ್ತೆ ಖುಷಿ ಆಯ್ತಲ್ಲ ಅವ್ರ ಪೇಮೆಂಟ್ ಕೊಡ್ಸಲ್ಲ ಅಂತ ಇದ್ರು ಗೈಸ್ ನನ್ ಗಂಡ. ಕೊನೆಗೂ ಫೈನಲಿ ಕೊಡ್ಸಿದ್ದಾರೆ ಇವತ್ತು. ಹೋಗ್ಬಿಟ್ಟು ಮಾಡ್ಬಿಟ್ಟು ನಾನ್ ಮಾತ್ರ ಇದಕ್ಕೆ ಈ ಬಿಲ್ ಮಾಡೋದಕ್ಕೆ ಮಕ್ಕಳು ಚಿಕ್ಕ ತೊಳೆಯಕ್ಕೆ ಸ್ಯಾಮ್ಸಂಗ್ ಅಮ್ಮ